ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ದೇಶದ ಜನತೆಗೆ ದೀಪಾವಳಿ ಗಿಫ್ಟ್ ಕೊಡಲಿದ್ದೀವಿ ಅಂತ ಘೋಷಣೆಯನ್ನ ಮಾಡಿದ್ರು. ಇದೀಗ ಆ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವತ್ತ ಕೇಂದ್ರ ಸರ್ಕಾರ ಮುಂದಾಗಿದೆ. ಜಿಎಸ್ಟಿ ಕುರಿತ ವಿವಿಧ ರಾಜ್ಯಗಳ ಸಚಿವರ ಸಮಿತಿ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಭಾರೀ ಲಾಭವಾಗಲಿದ್ದು ಅಗತ್ಯ ವಸ್ತುಗಳು ಅಗ್ಗದ ಬೆಲೆಗೆ ಲಭಿಸಲಿವೆ. ಇದೇ ನೋಡಿ ಪ್ರಧಾನಿ ಮೋದಿ ದೀಪಾವಳಿ ಗಿಫ್ಟ್. ಜಿಎಸ್ಟಿ ದರ ಇಳಿಕೆ ಬಗ್ಗೆ ಮಹತ್ವದ ತೀರ್ಮಾನ. ಜನಸಾಮಾನ್ಯರಿಗೆ ಭಾರಿ ಲಾಭ, ಅಗತ್ಯ ವಸ್ತುಗಳು ಅಗ್ಗ. ದೇಶದಲ್ಲಿ ಕಳೆದ 8 ವರ್ಷಗಳಿಂದ ಜಾರಿಯಲ್ಲಿರುವ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಜಿಎಸ್ಟಿಯನ್ನ ಪರಿಷ್ಕರಣೆಗೊಳಿಸುವ ಸಚಿವರ ತಂಡದ ಸಭೆಯಲ್ಲಿ ಪರಿಷ್ಕರಣೆಗೆ ಒಪ್ಪಿಗೆ ನೀಡಲಾಗಿದೆ. ದೇಶದಲ್ಲಿ ಸದ್ಯ ಇರುವ 4 ಸ್ಲ್ಯಾಬ್ಗಳ ಜಿಎಸ್ಟಿ ದರಗಳನ್ನ 2 ಸ್ಲ್ಯಾಬ್ಗೆ ಇಳಿಸೋದಕ್ಕೆ ಸಚಿವರ ತಂಡದ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ದೇಶದಲ್ಲಿ 5% ಮತ್ತು 18% 2 ಜಿಎಸ್ಟಿ ದರಗಳನ್ನು ಮಾತ್ರ ಉಳಿಸಿಕೊಳ್ಳುವುದಕ್ಕೆ ಸಚಿವರ ತಂಡದ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಪ್ರಸ್ತಾಪವನ್ನ ರಾಜ್ಯ ಸರ್ಕಾರಗಳು ಅನುಮೋದಿಸಿವೆ. ಹೌದು, ಜಿಎಸ್ಟಿ 12% ಮತ್ತು 28% ಸ್ಲ್ಯಾಬ್ಗಳನ್ನು ರದ್ದುಗೊಳಿಸುವ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗೆ ವಿವಿಧ ರಾಜ್ಯಗಳ ಸಚಿವರನ್ನೊಳಗೊಂಡ ಸಮಿತಿ ಸಮ್ಮತಿ ಸೂಚಿಸಿದೆ. ಬಿಹಾರದ ಡಿಸಿಎಂ ಸಾಮ್ರಾಟ್ ಚೌಧರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ. ಇದರಿಂದಾಗಿ ಸುಮಾರು 90% ಸರಕುಗಳ ಬೆಲೆ ಇಳಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಕ್ರಮವು ಜಿಎಸ್ಟಿ 2.0 ಎಂದು ಕರೆಯಲ್ಪಡುವ ಯೋಜನೆಯ ಆರಂಭವನ್ನ ಸೂಚಿಸುತ್ತದೆ. ಇದು ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸುವ, ಸುಲಭಗೊಳಿಸುವ ಮತ್ತು ಜನರ ಹಾಗೂ ಉದ್ಯಮಗಳ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಜಿಎಸ್ಟಿಯನ್ನ 4 ವಿಭಿನ್ನ ಸ್ಲ್ಯಾಬ್ಗಳಲ್ಲಿ ವಿಧಿಸಲಾಗ್ತಾ ಇದೆ. ಅವುಗಳು ಅಂದ್ರೆ 5%, 12%, 18% ಮತ್ತು 28%. ಹೊಸ ಜಿಎಸ್ಟಿ ಅಡಿಯಲ್ಲಿ 12% ಮತ್ತು 28% ಸ್ಲ್ಯಾಬ್ಗಳನ್ನು ರದ್ದುಗೊಳಿಸಲಾಗುತ್ತೆ. ಹೀಗಾಗಿ ಇನ್ನು ಮುಂದೆ 5% ಅಥವಾ 18% ಸ್ಲ್ಯಾಬ್ ಮಾತ್ರ ಇರಲಿವೆ. ಎಲ್ಲ ಸರಕುಗಳು ಈ ಸ್ಲ್ಯಾಬ್ ಅಡಿಯಲ್ಲೇ ಬರಲಿದ್ದು ಅನೇಕ ಸರಕು ಮತ್ತು ಸೇವೆಗಳ ಬೆಲೆ ಗಣನೀಯ ಇಳಿಕೆಯಾಗಲಿದೆ. ಜಿಎಸ್ಟಿ ಸ್ಲ್ಯಾಬ್ ಇಳಿಕೆ ಜನಸಾಮಾನ್ಯರಿಗೆ ಏನು ಉಪಯೋಗ? ಜಿಎಸ್ಟಿ ಸ್ಲ್ಯಾಬ್ಗಳ ಕಡಿತದಿಂದ ದಿನನಿತ್ಯದ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಕಡಿಮೆಯಾಗಲಿದೆ. ರೈತರು ಹಾಗೂ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಔಷಧ, ಬಟ್ಟೆ, ಪಾದರಕ್ಷೆ ಹಾಗೂ ಹಲವು ಗೃಹೋಪಯೋಗಿ ಉತ್ಪನ್ನಗಳು 5% ಸ್ಲ್ಯಾಬ್ಗೆ ಬದಲಾಗುವ ನಿರೀಕ್ಷೆ ಇದೆ. ಗೃಹೋಪಯೋಗಿ ವಸ್ತುಗಳು, ಟೆಲಿವಿಷನ್, ಇತರೆ ವಸ್ತುಗಳ ಸ್ಲ್ಯಾಬ್ 28% ಬದಲಿಗೆ 18% ಸ್ಲ್ಯಾಬ್ ಅಡಿಯಲ್ಲಿ ಬರಲಿವೆ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇನ್ನು ದೇಶದಲ್ಲಿ 5% ಮತ್ತು 18% ಜಿಎಸ್ಟಿ ದರಗಳು ಜಾರಿಯಾಗಲು ಇನ್ನೊಂದೇ ಮೆಟ್ಟಿಲು. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯುವ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಸಚಿವರ ತಂಡ ಅನುಮೋದಿಸಿರುವುದಕ್ಕೆ ಒಪ್ಪಿಗೆಯ ಮುದ್ರೆ ಒತ್ತೋದು ಮಾತ್ರ ಬಾಕಿ ಇದೆ. ಅಲ್ಲೂ ಕೇಂದ್ರ ಸರ್ಕಾರದ ಪ್ರಸ್ತಾಪಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಿಗೆ ನೀಡಲಿವೆ. ಅದಾದ ಬಳಿಕ ದೇಶದಲ್ಲಿ 5% ಮತ್ತು 18% 2 ಸ್ಲ್ಯಾಬ್ ಜಿಎಸ್ಟಿ ದರಗಳು ಮಾತ್ರ ಜಾರಿಯಲ್ಲಿರಲಿವೆ. ಇದು ದೇಶದ ಮಧ್ಯಮ ವರ್ಗ, ಕೆಳವರ್ಗಕ್ಕೆ ಭಾರೀ ರಿಲೀಫ್. ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಮಧ್ಯಮ ವರ್ಗ, ಕೆಳವರ್ಗಕ್ಕೆ ಅಗತ್ಯ ಸರಕು ಉತ್ಪನ್ನಗಳ ಬೆಲೆ ಇಳಿಕೆಯ ರಿಲೀಫ್ ಸಿಗಲಿದೆ. ಜನಸಾಮಾನ್ಯರು ಬಳಸುವ ಉತ್ಪನ್ನಗಳು 12% ಸ್ಲ್ಯಾಬ್ನಲ್ಲಿದ್ವು. ಅವುಗಳೆಲ್ಲ ಮುಂದಿನ ತಿಂಗಳಿನಿಂದಲೇ 5% ಸ್ಲ್ಯಾಬ್ಗೆ ಬರಲಿವೆ. ಹೀಗಾಗಿ ಇವುಗಳ ಮೇಲೆ ವಿಧಿಸಿದ್ದ 12% ಜಿಎಸ್ಟಿ ಬದಲು 5% ಜಿಎಸ್ಟಿ ವಿಧಿಸಬೇಕಾಗತ್ತೆ. ಹೀಗಾಗಿ ಅವುಗಳ ಬೆಲೆ ಕೂಡ ಕಡಿಮೆಯಾಗತ್ತೆ. 28% ಜಿಎಸ್ಟಿ ವಿಧಿಸುತ್ತಿದ್ದ ಉತ್ಪನ್ನಗಳು
18% ಸ್ಲ್ಯಾಬ್ಗೆ ಬರಲಿವೆ. ಇದರಿಂದಲೂ ಆ ಉತ್ಪನ್ನಗಳ ಬೆಲೆ ಕಡಿಮೆಯಾಗತ್ತೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಸಂಗ್ರಹವಾಗುವ ಜಿಎಸ್ಟಿ ಆದಾಯ ಕಡಿಮೆಯಾಗತ್ತೆ. ಆದರೆ ಹೆಚ್ಚಿನ ಖರೀದಿ ನಡೆಯುವುದರಿಂದ ಹೆಚ್ಚಿನ ನಷ್ಟವಾಗಲ್ಲ. ಆರ್ಥಿಕತೆ ಬೆಳವಣಿಗೆಗೆ ಅನುಕೂಲವಾಗತ್ತೆ ಎಂಬ ಲೆಕ್ಕಾಚಾರವಿದೆ. ದೇಶದಲ್ಲಿ 12% ತೆರಿಗೆ ವಿಧಿಸಲಾಗ್ತಾ ಇದ್ದ 99% ಉತ್ಪನ್ನಗಳು ಮುಂದಿನ ತಿಂಗಳಿನಿಂದ 5% ತೆರಿಗೆ ವ್ಯಾಪ್ತಿಗೆ ಬರಲಿವೆ. ಇದರಿಂದಾಗಿ ಜನಸಾಮಾನ್ಯರು ಬಳಸುವ ಎಲ್ಲ ಉತ್ಪನ್ನಗಳ ಬೆಲೆಗಳು ಕಡಿಮೆಯಾಗಲಿವೆ. ಇನ್ನು 18% ತೆರಿಗೆ ವ್ಯಾಪ್ತಿಯಲ್ಲಿದ್ದ 90% ಉತ್ಪನ್ನಗಳು ಮುಂದಿನ ತಿಂಗಳಿನಿಂದ 12% ತೆರಿಗೆ ವ್ಯಾಪ್ತಿಗೆ ಬರಲಿವೆ. ಇದರಿಂದ ಆ ಉತ್ಪನ್ನಗಳ ಬೆಲೆಗಳು ಕೂಡ ಕಡಿಮೆಯಾಗಲಿವೆ. ತಂಬಾಕು ಮತ್ತು ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಸರಕುಗಳ ಸೀಮಿತ ಪಟ್ಟಿಗೆ ಹೆಚ್ಚಿನ 40% ತೆರಿಗೆ ಮುಂದುವರಿಯಲಿದೆ. ಐಷಾರಾಮಿ ಕಾರುಗಳನ್ನು 40% ತೆರಿಗೆ ಶ್ರೇಣಿಯ ಅಡಿಯಲ್ಲಿ ತರಬೇಕು ಅಂತ ಸಮಿತಿ ಶಿಫಾರಸು ಮಾಡಿದೆ. ಸದ್ಯ ಸಚಿವರ ಸಮಿತಿಯ ತೀರ್ಮಾನವನ್ನ ಕೇಂದ್ರ ಹಣಕಾಸು ಸಚಿವರು ರಾಜ್ಯಗಳ ಜಿಎಸ್ಟಿ ಮಂಡಳಿಗೆ ಕಳುಹಿಸುತ್ತಾರೆ. ಮುಂದಿನ ಸಭೆಯಲ್ಲಿ ಪ್ರಸ್ತಾವನೆ ಪರಿಶೀಲನೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ. ವಿವಿಧ ರಾಜ್ಯಗಳ ಸಚಿವರ ಸಮಿತಿಯಲ್ಲಿ ಕರ್ನಾಟಕದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸಹ ಸದಸ್ಯರಾಗಿದ್ದಾರೆ. ಉತ್ತರ ಪ್ರದೇಶದ ಹಣಕಾಸು ಸಚಿವ ಸುರೇಶ್ ಕುಮಾರ್ ಖನ್ನಾ, ರಾಜಸ್ಥಾನ ಆರೋಗ್ಯ ಸಚಿವ ಗಜೇಂದ್ರ ಸಿಂಗ್, ಪಶ್ಚಿಮ ಬಂಗಾಳದ ಹಣಕಾಸು ಸಚಿವ ಚಂದ್ರಿಮಾ ಭಟ್ಟಾಚಾರ್ಯ ಮತ್ತು ಕೇರಳದ ವಿತ್ತ ಸಚಿವ ಕೆಎನ್ ಬಾಲಗೋಪಾಲ್ ಸಮಿತಿಯ ಇತರ ಸದಸ್ಯರಾಗಿದ್ದಾರೆ. ಇನ್ನು ಜೀವ ವಿಮೆ, ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿ ತೆಗೆದುಹಾಕುವ ಬಗ್ಗೆಯೂ ಚರ್ಚೆಯಾಗಿದೆ. ಇದರಿಂದಾಗಿ ಸರ್ಕಾರಕ್ಕೆ ವಾರ್ಷಿಕ 9,700 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ನಷ್ಟವಾಗಲಿದೆ. ವಿಮಾ ಕಂಪನಿಗಳು ಜಿಎಸ್ಟಿ ವಿನಾಯಿತಿ ನೀಡಿದ್ರೆ ಆ ಲಾಭವನ್ನ ವಿಮೆ ಪಡೆದ ಜನರಿಗೆ ವರ್ಗಾಯಿಸಬೇಕು ಎಂಬ ಚರ್ಚೆಯಾಗಿದೆ. ಈ ಬಗ್ಗೆ ಗ್ಯಾರಂಟಿ ಪಡೆದ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.